ಪ್ರೆಸ್ ಮೀಟ್ ಮಾಡಿರೋಂಥ ರೂಪದಲ್ಲಿ ನನ್ನ ಪರವಾಗಿ ಬಿ ಜೆ ಪಿಗೆ ಓಟು ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರಿವಾಗಿದೆ, ಕಾಂಗ್ರೆಸ್ಸಿಗೆ ಲಾಭ ಆಗುವುದು ಬೇಡ, ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನು ಪತ್ರಿಕಾ ನ್ಯೂಸನ್ನು ನಾನೇ ಮಾಡಿದ್ದೀನಿ ಅನ್ನೋ ರೂಪದಲ್ಲಿ ಕಳಿಸ್ಕೊಟ್ಟಿರೋದು ಇದು ನಿಜಕ್ಕೂ ಕೂಡ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರೋಂಥ ದ್ರೋಹ. ಮೂರನೇದು ಅದು ಕೊಡಿ ಅಲ್ಲ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ನಾನು ಅವರಿಗೆ ಪ್ರಚಾರ ಮಾಡಿದ್ದನ್ನು ಈಗ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದರ ಪೆನ್ಡ್ರೈವ್ ಕೂಡ ನಿಮಗೆ ಕೊಟ್ಟಿದೆ. ಹೀಗೆ ಚುನಾವಣೆಯನ್ನು ಸಂಪೂರ್ಣ ಮೋಸ ಮಾಡೋದ್ರ ಮುಖಾಂತರ ಅಪಪ್ರಚಾರ ಮಾಡಿ ಸೋಲ್ತೀನಿ ಅನ್ನೋಂಥ ಖಾತ್ರಿ ಆದ ನಂತರ ಇದೆಲ್ಲ ಮಾಡಿರೋಂಥ ಕುತಂತ್ರ ಮೋಸದ ರಾಜಕಾರಣ. ಇದನ್ನು ಈಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವರು ಅನ್ನೋನ್ ಅಂತ FIR ಹಾಕಿದ್ದಾರೆ. ನನಗೆ ಸಮಾಧಾನ ಆಗಿಲ್ಲ. ರಾಘವೇಂದ್ರ ಅವರವ್ರ ಮೇಲೇ FIR ಹಾಕಬೇಕು, ಅವ್ರನ್ನೇ ಅರೆಸ್ಟ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈಗ ನಾನು ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಈಗ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಇದೆಲ್ಲ ಡಾಕ್ಯುಮೆಂಟು ಕೂಡ ಅವ್ರಿಗೆ ಕೊಟ್ಟಿದ್ದೇನೆ. ಈ ಫೇಕ್ ಪೆನ್ಡ್ರೈವ್ ಕೂಡ ಕೊಟ್ಟಿದ್ದೇನೆ. ಅದೇ ರೀತಿ ವೋಟ್ ಏನು ನ್ಯೂಸ್ ಮಾಡಿದಾರಲ್ಲ, ಅಪಪ್ರಚಾರದ ನ್ಯೂಸು, ಈ ಫೋಟೋನೂ ಅಷ್ಟೇ, ಹಳೆಯ ಫೋಟೋ ಇದು. ಈ ಫೋಟೋಗೂ ಇದಕ್ಕೆ ಸಂಬಂಧ ಇರಲಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ಸಸ್ಪೆಂಡ್ ಆಗಿಂತ ಮುಂಚಿನ ಫೋಟೋ ಇದು. ಇದನ್ನು ಅವರು ಮತ್ತೆ ಇದನ್ನು ನ್ಯೂಸ್ ಮಾಡಿದ್ದಾರೆ. ಎರಡನೇದು, ಈ ರೀತಿ ಈ ಫೇಸ್ಬುಕ್ನ ಇದನ್ನು ಪೋಸ್ಟ್ ಕೂಡ ಮಾಡಿದ್ದೇನೆ, ನಾನು ಕೊಟ್ಬಿಟ್ಟು ಬಂದಿದ್ದೇನೆ. ಈ ಮೂರು ನೋಡಿ ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅವರು ಕೇಂದ್ರ ಚುನಾವಣಾಧಿಕಾರಿಗೆ ದೆಹಲಿಗೂ ಕೂಡ ಇದನ್ನು ಕಳಿಸ್ಬೇಕು ಅನ್ನೋಂಥ ಅಂಶವನ್ನು ಕೂಡ ಅವ್ರಿಗೂ ಒಂದು ಕಾಪಿ ಕೊಟ್ಬಿಟ್ಟು ಬಂದಿದ್ದೇನೆ. ಈ ರೀತಿ ಅಪಪ್ರಚಾರದ ಮುಖಾಂತರ, ಮೋಸದ ಷಡ್ಯಂತ್ರದ ರಾಜಕಾರಣದ ಮುಖಾಂತರ ಅವರು ಚುನಾವಣೆಯಲ್ಲಿ ಮೋಸ ಮಾಡಿರೋಂಥ ಅಂಶವನ್ನು ಡಾಕ್ಯುಮೆಂಟ್ ಸಮೇತ ಅವ್ರಿಗೆ ಕೊಟ್ಟಿದ್ದೇನೆ. ತಕ್ಷಣ ರಾಘವೇಂದ್ರ ಅವರವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಮಾಡಿಬಿಟ್ಟು ಬಂದಿದ್ದೇನೆ. ಈಗ ನಾನು ಹಿಂದಿನ ಚುನಾವಣೆಯಲ್ಲಿ ರಾಘವೇಂದ್ರರವರಿಗೆ ಓಟ್ ಕೊಡಿ ಅನ್ನಂತ ಕೇಳಿದಂಥ ಅಂಶವನ್ನು ಈಗ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೇನು ನ್ಯೂಸ್ ಬಂದಿದೆಯಲ್ಲ, ಇದು ನ್ಯೂಸ್ ಬಂದಂಗೆ ಮಾಡಿದಾರಲ್ಲ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಹಿಂದೆ ಜಿಲ್ಲಾಧ್ಯಕ್ಷರಾಗಿರೋಂಥ ಮೇಘರಾಜು ದತ್ತಾತ್ರೇಯ ಅವ್ರ ಜೊತೆಗೆ ಯಾವುದೋ ಪ್ರೆಸ್ ಮೀಟಲ್ಲಿ ಕೂತಂಥ ಫೋಟೋ ತೊಗೊಂಡಿದ್ದಾರೆ. ಅದಕ್ಕೆ ನ್ಯೂಸ್ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ನನ್ನ ಪರವಾಗಿ BJPಗೆ ಓಟ್ ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರಿವಾಗಿದೆ, ಕಾಂಗ್ರೆಸ್ಗೆ ಲಾಭ ಆಗೋದು ಬೇಡ, ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಲ್ಲ, ಇನ್ನು ನಂಬಿಕೆ ಮೇಲೇ ಈ ಚುನಾವಣೆ ಸ್ಪರ್ಧೆ ಮಾಡಿರೋದು. ಚುನಾವಣೆ ಸ್ಪರ್ಧೆ ಮಾಡಬೇಕಾದಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶುದ್ಧೀಕರಣ ಆಗಬೇಕು, ಅಪ್ಪ ಮಕ್ಕಳಿಂದ ಪಕ್ಷ ಹೊರಗೆ ಬರಬೇಕು. ನರೇಂದ್ರ ಮೋದಿಯವ್ರ ಕನಸಿದೆಯಲ್ಲ, ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಏನು ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಮುಂದುವರೆದಿದೆ BJPನಲ್ಲಿ. ಹಾಗಾಗಿ ಅಪ್ಪ ಮಕ್ಕಳಿಂದ ಹೊರಗೆ ಬರಬೇಕು ಅನ್ನೋಂಥ ಪಕ್ಷವನ್ನು ಹೊರಗೆ ತರಬೇಕು ಅನ್ನೋಂಥ ಉದ್ದೇಶ, ಹಿಂದುತ್ವಕ್ಕೆ ಆಗ್ತಾ ಇರೋಂಥ ಅಪಮಾನ, ಇದನ್ನು ಮೂರು ಕೂಡ ಗಮನಿಸಿ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಯಾವ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯಂಥ ಪ್ರಶ್ನೆ ಇಲ್ಲ. ಇದು ಚುನಾವಣೆ ಸ್ಪರ್ಧೆ ಮಾಡೋಂಥ ಸಂದರ್ಭದಲ್ಲೂ ಹೇಳಿದ್ದೆ. ಆದರೆ ಈ ರೀತಿ ಷಡ್ಯಂತ್ರ ಮಾಡಿ ಈಶ್ವರಪ್ಪ ಹಿಂದೆ ಸರಿದಿದ್ದಾರೆ ಅನ್ನೋಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅವ್ರು ಗೆಲ್ಲಂಥ ಪ್ರಯತ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಜಿಲ್ಲಾ ರಕ್ಷಣಾಧಿಕಾರಿಗಳು ಅನ್ನೋನ್ ಅಂತ ಅಂದ್ಕೊಂಡು FIR ಹಾಕಿದ್ದಾರೆ. ನನಗೆ ಸಮಾಧಾನ ಆಗಿಲ್ಲ. ರಾಘವೇಂದ್ರ ಅವ್ರ ಮೇಲೆ FIR ಹಾಕಬೇಕು, ಅವ್ರನ್ನೇ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀನಿ.